ಸ್ನೇಹಿತರೆ, ಈ ಒಂದು ಸ್ವಾತಂತ್ರ್ಯೋತ್ಸವ ಒಂದು ಶುಭ ಸಂದರ್ಭದಲ್ಲಿ ಈ ನಮ್ಮ ಮಿತ್ರ ತಂಡ ಹುಣಸೂರಿನ ಲಿಟ್ಲ್ ವರ್ಲ್ಡ್ ಶಾಲೆಗೆ ಬಂದಿದೆ. ಆ ಒಂದು ಶಾಲೆಯಲ್ಲಿ ಬರುವಂತಹ ಎಲ್ಲ ಮಕ್ಕಳು ಸಹ ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷಗಳನ್ನು ಧರಿಸಿ ಬಂದಿವೆ. ಒಬ್ಬರು ವೀರ ಕಿತ್ತೂರು ರಾಣಿ ಚೆನ್ನಮ್ಮನಾಗಿದ್ದರೆ, ಮತ್ತೊಬ್ಬರು ಓಬವ್ವರಾಗಿ ಬಂದರೆ, ಒಬ್ಬರು ಸ್ವಾಮಿ ವಿವೇಕಾನಂದ ಆಗಿ ಬಂದರೆ, ಮತ್ತೊಬ್ಬರು ಸುಭಾಷ್ ಚಂದ್ರ ಬೋಸ್ ಆಗಿ ಬಂದರೆ, ಈ ರೀತಿ ವಿವಿಧ ವೇಷಗಳು ಎಲ್ಲರ ಕಣ್ಮನವನ್ನು ಸೆಳೀತಾ ಇತ್ತು. ಆ ಒಂದು ಸುಂದರವಾದಂತಹ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಇವತ್ತು ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನ ಲಿಟ್ಲ್ ವರ್ಲ್ಡ್ ಶಾಲೆಗೆ ಬಂದಿದ್ದೇವೆ. ಆ ವಿವಿಧ ವೇಷಗಳನ್ನು ತೊಟ್ಟಂತಹ ಮಕ್ಕಳನ್ನು ನಾವು ನೋಡೋಣ, ಹಾಗೆ ಅಲ್ಲಿಯ ಶಾಲೆಯ ಮುಖ್ಯಸ್ಥರನ್ನ ಮಾತಾಡ್ಸೋಣ. ಬನ್ನಿ, ಈಗ ನಾವು ಹೋಗೋಣ ಹುಣಸೂರಿನ ಲಿಟಲ್ ವರ್ಲ್ಡ್ ಶಾಲೆಗೆ. ಹೋಗಲ್ಲ ಇನ್ನೊಂದ್ಸತಿ ಹೇಳಿ, ನಾನು ಹೇಳಿ ಅಂತ ಹೇಳಿ ಆಯ್ತಾ? ಹ್ಮ್ 3, 2, 1 go. ಹೀಗೆ 3, 2, 1 go. Celebrate
ಎಲ್ಲರಿಗೂ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ ದೇಶದಾದ್ಯಂತ ಸ್ವಾತಂತ್ರ್ಯ ದಿನವನ್ನು ತುಂಬ ಸಂತಸದಿಂದ ಆಚರಿಸುತ್ತಾರೆ. ಹಲವಾರು ದೇಶಭಕ್ತರ ರಕ್ತದ ಮೇಲೆ ದೊರೆತಿರುವಂತಹ ಈ ಸ್ವಾತಂತ್ರ್ಯವು ನಮಗೆ ಎಲ್ಲರಿಗೂ ಸಂತಸ ತಂದಿದೆ. ನಮ್ಮ ಶಾಲೆಯಾದ ಲಿಟಲ್ ವರ್ಲ್ಡ್ ಪ್ರೀ ಮತ್ತು ಪ್ಲೇ ಸ್ಕೂಲಿನಲ್ಲಿ ಈ ದಿನ ವಿವಿಧ ವೇಷಭೂಷಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಪ್ರತಿಯೊಂದು ಮಗು ಪ್ರತಿಯೊಂದು ದೇಶಭಕ್ತರ ವೇಷಭೂಷಣವನ್ನು ಧರಿಸಿ ಬಂದಿತ್ತು. ವಿವೇಕಾನಂದರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಚಂದ್ರಶೇಖರ ಆಜಾದ್, ಹಲವಾರು ದೇಶಭಕ್ತರ ವೇಷಭೂಷಣ ಹಾಕಿ ಬಂದಿತ್ತು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಉತ್ಸಾಹದಿಂದ ಬೆರೆತು ನಮ್ಮೊಂದಿಗೆ ಪ್ರೋತ್ಸಾಹದೊಂದಿಗೆ ಮಕ್ಕಳನ್ನು ವಿವಿಧ ವೇಷಭೂಷಣಗಳಿಗೆ ಕಾರ್ಯಕ್ರಮಕ್ಕೆ ತೊಡಗಿಸಿದ್ದರು. ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಮಿತ್ರರ ಮಿತ್ರ ವಾಹಿನಿ ಯೂಟ್ಯೂಬ್ ಚಾನೆಲ್ ಅವರಿಗೆ ತುಂಬ ಧನ್ಯವಾದಗಳು. ಈ ದಿನದಂದು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.